ಮೊದಲೇ ಹಾಗೆ ರಾಜ್ಯದ ಜನಕ್ಕೆ ಅಂಬೇಡ್ಕರ್ ಜಯಂತಿನ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೊಂಥರ ಅಂಬೇಡ್ಕರ್ ಜಯಂತಿ ಅಂದರೆ ಒಂದು ಇಡೀ ದೇಶದಲ್ಲಿ ನಮ್ಗೊಂಥರ ನಾಡ ಹಬ್ಬ ಕೊಟ್ಟಂಗೆ ಒಂಥರ ನೋಡಿರ್ಬೋದು. ಇಡೀ ದೇಶದಲ್ಲೂ ಅಂಬೇಡ್ಕರ್ ಜಯಂತಿನ ಭಾಳ ಅದ್ಧೂರಿಯಾಗಿ ಆಚರಿಸ್ತಾರೆ. ಒಂಥರ ನಮಗೆ ನಾಡ ಹಬ್ಬ ಇದ್ದಂಗೆ. ಹಾಗಾಗಿ ಮೊದಲಾಗಿ ಇಡೀ ರಾಜ್ಯದ ಜನಕ್ಕೆ, ಇಡೀ ದೇಶದ ಜನಕ್ಕೆ ಅಂಬೇಡ್ಕರ್ ಜಯಂತಿನ ಶುಭಾಶಯನ ಕೊರಕ್ಕೆ ಬಯಸ್ತಾರೆ. ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಆಗಿರೋ ಬೆಳವಣಿಗೆಗಳ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ಹೇಳ್ಬಿಡ್ತಾರೆ. ಈಗ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಜೀರ್ ಅವರನ್ನ ಸಿಎಂ ಪೊಲಿಟಿಕಲ್ ಸೆಕ್ರೆಟರಿಯಿಂದ ಕೈ ಬಿಟ್ಟಿದ್ದಾರೆ. ಏನ್ ಅನ್ಸುತ್ತೆ ಸರ್? ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾವನೇ ನಾನು ಇರಲಿಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಸೀರ್ ಅವ್ರಿಗೆ ಇನ್ನೂ ತೆಗಿತೀನಿ, ಡ್ರಾಪ್ ಮಾಡ್ತೀನಿ, ಗೊತ್ತಿಲ್ಲ. ನಾನು ಕೇಳಿ ನೋಡ್ತೀನಿ, ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಕಾರಣಕ್ಕೆ ಅಂತ. ಏನಕ್ಕಂದರೆ ಸಿ ಎಮ್ ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರಂತೆ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತ ಗೊತ್ತಾಯಿತು. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇರೋದು ನಾನು. ಸಿ ಎಮ್ ಕರೆದವ್ರು ನನಗೆ 10:30ಕ್ಕೆ ಸಿ ಎಮ್ ಕರೆದವ್ರೆ. ಈಗಲ್ಲೇ ಸಿ ಎಮ್ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಈಗ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಬಹಳ ಒಗ್ಗಟ್ಟಿದೆ. ಯಾಕೆ ಈ ವಿಚಾರದಲ್ಲಿ ಇಷ್ಟು ಎಲ್ಲ ಒಗ್ಗಟ್ಟಾಗಿ ಈಗ ಏನಾಗಿದೆ, ಸಮುದಾಯದವರೇ ಎಗೇನೆಸ್ಟ್ ಮಾಡಿದ್ರು ಅಂತ ಯಾರನ್ನ ಎಸ್ ಹೇಳಿದಾರ? ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕಂದರೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.